ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಈಗಷ್ಟೇ ಒಂದು ಟ್ವೀಟ್ ಮಾಡಿದ್ರು. ಇರಾನ್ ನಾಯಕನನ್ನು ನಾನೇ ನೇಮಿಸುತ್ತೇನೆ, ಟ್ರಂಪ್ ಹೇಳಿದ್ದು ಟ್ರುತ್ ಪ್ಲ್ಯಾಟ್ಫಾರ್ಮ್ನಲ್ಲಿ. ಇರಾನ್ಗೆ ಶರಣಾಗತಿ ಹೊರತುಪಡಿಸಿ ಯಾವ ಮಾರ್ಗವೂ ಇಲ್ಲ. ಒಬ್ಬ ಮಹಾನ್ ಮತ್ತು ಸ್ವೀಕಾರಾರ್ಹ ನಾಯಕನ ಆಯ್ಕೆಯನ್ನು ನಾವೇ ಮಾಡುತ್ತೇವೆ. ಇರಾನ್ ವಿನಾಶದಿಂದ ಮರಳಿ ತರಲು ಅವಿಶ್ರಾಂತವಾಗಿ ಕೆಲಸ ಮಾಡುತ್ತೇವೆ. ಆರ್ಥಿಕವಾಗಿ ಅದನ್ನು ಹಿಂದೆಂದಿಗಿಂತಲೂ ಉತ್ತಮವಾಗಿ ಬಲಶಾಲಿಯನ್ನಾಗಿ ಮಾಡುತ್ತೇವೆ. ಇರಾನ್ ಉತ್ತಮ ಭವಿಷ್ಯ ಹೊಂದಿರುತ್ತದೆ. ಇರಾನ್ ಮತ್ತೆ ಶ್ರೇಷ್ಠವಾಗುತ್ತದೆ ಅಂತ. ಇರಾನ್ ವಿಲ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ. ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ ಶುರು ಮಾಡಿದ್ರು. ಈಗ ಇದಕ್ಕಿಂತ ಮುಂಚೆ ಮಾತನಾಡಿದ್ರು ಟ್ರಂಪ್, ಇರಾನಿನ ಹೋರಾಟದ ಶಕ್ತಿ ಕ್ಷೀಣ ಆಗ್ತಾ ಇದೆ, ನಾವು ಕಂಡಲ್ಲೆಲ್ಲ ಅವ್ರನ್ನ ಬಡಿತಾ ಇದ್ದೀವಿ ಅಂತ. ಇರಾನಿನ ದಾಳಿ ಮಾಡುವ ಸಾಮರ್ಥ್ಯ ದಿನದಿಂದ ದಿನಕ್ಕೆ ಕುಸಿತಾ ಇದೆಯಾ? ಡೊನಾಲ್ಡ್ ಟ್ರಂಪ್ ಹಂಗೆ ಹೇಳ್ತಾರೆ. ಇದು ದಿಸ್ ಕುಡ್ ಬಿ ಎ ಸೈಕಾಲಜಿಕಲ್ ವಾರ್ಫೇರ್ ಆಲ್ಸೋ ಅಂತ ಅಂದ್ಕೊಂಡ್ವಿ ನಾವು. ಅಂದರೆ ಯುದ್ಧದಲ್ಲಿ ಆ್ಯಕ್ಚುಯಲ್ ರಣರಂಗದಲ್ಲಿ ನಡೀತಾ ಇರುವ ಯುದ್ಧ ಒಂದು, ಇನ್ನೊಂದು ಮಾನಸಿಕ ಯುದ್ಧ ಒಂದು ನಡೀತಾ ಇರುತ್ತೆ, ಅದರ ಭಾಗವಾಗಿ ಹೇಳಿದ್ರ ಅಂತ. ಆದರೆ ಇರಾನ್ನಿಂದ ಬರ್ತಾ ಇರುವ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಮತ್ತು ಡ್ರೋನ್ಗಳ ಸಂಖ್ಯೆಗಳ ಲೆಕ್ಕ ಹಾಕಿದಾಗ ಇದು ನಿಜ ಅನ್ನಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಅವುಗಳದ್ದೇ ಲೆಕ್ಕ ತಗೊಂಡ್ರೆ ಡೇ 1 350 ಕ್ಷಿಪಣಿಗಳನ್ನು ಹಾರಿಸಿದ್ರು. 2ನೇ ದಿನ 175 ಮಿಸೈಲ್ಗಳು, 3ನೇ ದಿನ 120, 4ನೇ ದಿನ 50, 5ನೇ ದಿನ 40, 6ನೇ ದಿನ 32, 7ನೇ ದಿನ 28 ಮಾತ್ರ. ನೋಡಿ, ಡೇ 1 350 ಮಿಸೈಲ್ಗಳನ್ನು ಹಾರಿಸಿದ್ದ ಇರಾನ್ 7ನೆಯ ದಿನ ಇವತ್ತು 28 ಮಾತ್ರ ಹಾರಿಸಿದೆ. ಡ್ರೋನ್ಗಳ ಲೆಕ್ಕಕ್ಕೆ ಬನ್ನಿ. ಮೊದಲನೇ ದಿನ 294, 2ನೇ ದಿನ ಮತ್ತೆ ಜಾಸ್ತಿ ಆಯಿತು 541, 3ನೇ ದಿನ ಕಡಿಮೆ ಆಯಿತು 200, 4ನೇ ದಿನ 85, 5ನೇ ದಿನ 45, 6ನೇ ದಿನ 38, 7ನೇ ದಿನ ಅಂದರೆ ಇವತ್ತು 30 ಡ್ರೋನ್ಗಳನ್ನು ಹಾರಿಸಿದೆ. ಅಫ್ಕೋರ್ಸ್ ನಾನು ಆರಂಭದಲ್ಲೇ ಹೇಳಿದೆ, ಯಾವುದಾದ್ರೂ ಒಂದು ಜಾಗದಿಂದ ಡ್ರೋನ್ ಒಂದು ಟೇಕ್ ಆಫ್ ಆಯಿತು, ಮಿಸೈಲ್ ಒಂದು ಲಾಂಚ್ ಆಯಿತು ಅಂದರೆ ಅದು ಎಕ್ಸಾಕ್ಟಾಗಿ ಎಲ್ಲಿಂದ ಲಾಂಚ್ ಆಯಿತು, ಎಲ್ಲಿಂದ ಟೇಕ್ ಆಫ್ ಆಯಿತು ಅನ್ನೋದು ಸ್ಯಾಟಲೈಟ್ ಮೂಲಕ ಇಸ್ರೇಲ್ಗೆ, ಅಮೇರಿಕಕ್ಕೆ ಗೊತ್ತಾಗುತ್ತೆ. ಆಕಾಶದಲ್ಲಿ ಅನ್ಕಂಟೆಸ್ಟೆಡ್ ಆಗಿ ಹಾರಾಡ್ತಾ ಇದ್ದಾವೆ ಇರಾನಿನ ಆಕಾಶದಲ್ಲಿ ಅವರ ಯುದ್ಧ ವಿಮಾನಗಳು. ಮ್ಯಾಕ್ಸಿಮಮ್ 4 ನಿಮಿಷಗಳಲ್ಲಿ ಎಕ್ಸಾಕ್ಟಾಗಿ ಎಲ್ಲಿಂದ ಲಾಂಚ್ ಆಯಿತು, ಎಲ್ಲಿಂದ ಟೇಕ್ ಆಫ್ ಆಯಿತು ಆ ಜಾಗವನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಇರಬಹುದು ಸಂಖ್ಯೆಗಳು ಗಣನೀಯವಾಗಿ ಕಡಿಮೆ ಆಗಿದ್ದಾವೆ. ಇನ್ನೊಂದು ಕಡೆ ಇರಾನಿನ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಇವತ್ತೊಂದು ಇಂಟರ್ವ್ಯೂನಲ್ಲಿ ಹೇಳಿದರು. ಪತ್ರಕರ್ತ ಪ್ರಶ್ನೆ ಕೇಳ್ತಾರೆ, ಅಮೇರಿಕಾ ನಿಮ್ಮ ಮೇಲೆ ಭೂ ಆಕ್ರಮಣ ಮಾಡಬಹುದಾ ಅಂತ. ಭೂ ಆಕ್ರಮಣ ಅಂದರೆ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಬೂಟ್ಸ್ ಆನ್ ದ ಗ್ರೌಂಡ್ಸ್. ಅಮೇರಿಕದ ಸೈನಿಕರು ಲಿಟ್ರಲಿ ಇರಾನಿನ ಗಡಿಯೊಳಗೆ ನುಗ್ಗಿ ಬರೋದು, ಅದನ್ನು ಮಾಡುವ ಸಾಧ್ಯತೆ ಇದೆಯಾ ಅಂತ. ಹೀ ಸೆಡ್, ಅದಕ್ಕೆ ಕಾಯ್ತಾ ಇದ್ದೀವಿ ನಾವು ಅಂತ, ಅದಕ್ಕೆ ಕಾಯ್ತಾ ಇದ್ದೀವಿ ಅಂದರು. ಯುದ್ಧದಲ್ಲಿ ಹಿನ್ನಡೆಯಾದಾಗಲೂ ಧೈರ್ಯ ತೋರಿಸಿಕೊಳ್ಳಬೇಕಾಗತ್ತೆ. ಇರಾನಿನ ಸಚಿವರು ಅದೇ ರೀತಿ ಮಾಡ್ತಾ ಇದ್ದಾರಾ? ನೋ. ಆ್ಯಕ್ಚುಲಿ ಇರಾನ್ ಸೇನೆ IRGC ಕಾಯ್ತಾ ಇದೆ ಅಮೇರಿಕದವ್ರು ಬರಲಿ ಒಳಗೆ ಅಂತ. ಅವ್ರು ಯಾಕೆ ಬರ್ತಾರೆ? ಅಮೇರಿಕದವ್ರು ಬರೋದಿಲ್ಲ. ಅವರದ್ದೇನೇ ಇದ್ದರೂ ವೈಮಾನಿಕ ದಾಳಿ, ಡ್ರೋನು, ಮಿಸೈಲ್ಗಳ ದಾಳಿಯನ್ನು ಮಾಡ್ತಾರೆ. ಬೂಟ್ಸ್ ಆನ್ ದ ಗ್ರೌಂಡ್ಸ್, ಇರಾನಿನ ಒಳಗೆ ಅಮೇರಿಕದ ಸೇನೆ ನುಗ್ಗಿ ಬರೋದಿದೆಯಲ್ಲ, ಅದು ಸೂಯಿಸೈಡಲ್ ಆಗುತ್ತೆ ಅಮೇರಿಕಕ್ಕೆ. ಅಫ್ಘಾನಿಸ್ತಾನದ ಅನುಭವ ಇದೆ ಅವ್ರ ಹತ್ರ, ಇರಾಕಿನ ಅನುಭವ ಇದೆ, ಇರಾಕು, ಅಫ್ಘಾನಿಸ್ತಾನ. ಡೊನಾಲ್ಡ್ ಟ್ರಂಪು ಆ ತಪ್ಪನ್ನೇನಾದರೂ ಮಾಡಿದ್ರೆ ಇರಾನಿನಲ್ಲಿ ಸೈನ್ಯ ಕಳಿಸುವುದು, ಅಂದರೆ ಅಮೇರಿಕ ಇವೆಂಚುವಲಿ ಗೆದ್ಕೋಬಹುದು ಯುದ್ಧವನ್ನು, ಆ ಮಾತು ಬೇರೆ. ಬಟ್ ಈ ರಣರಂಗದಿಂದ ಅಮೇರಿಕಕ್ಕೆ ಹೋಗುವ ಒಂದೊಂದು ಬಾಡಿ ಬ್ಯಾಗ್ ಕೂಡ ಪೊಲಿಟಿಕಲಿ ಡೊನಾಲ್ಡ್ ಟ್ರಂಪ್ರನ್ನ ತುಂಬ ಅನ್ಪಾಪ್ಯುಲರ್ ಮಾಡುತ್ತೆ, ಹೆಸರು ಕೆಡಿಸ್ಬಿಡುತ್ತೆ. ಬಾಡಿ ಬ್ಯಾಗ್ ಅಂದರೆ ಕಾಫಿನ್ ಬಾಕ್ಸ್ಗಳು, ಅಮೇರಿಕದ ಯೋಧರ ಕಾಫಿನ್ ಬಾಕ್ಸ್ಗಳು. ಇಲ್ಲಿ ತನಕ 8 ಜನ ಅಮೇರಿಕನ್ ಯೋಧರು ಸತ್ತೋಗಿದ್ದಾರೆ ಇದರಲ್ಲಿ. 8 ಜನ, 9, 10, 11 ಹೆಂಗೋ ಸಂಖ್ಯೆ ಏರ್ತಾ ಹೋಗುತ್ತಲ್ಲ, ಡೊನಾಲ್ಡ್ ಟ್ರಂಪ್ ವಿರೋಧಿ ಮನೋಭಾವ ಬೆಳೀತಾ ಹೋಗುತ್ತೆ. ಒಂಥರ ತಮ್ಮನ್ನು ತಾವು ಯುದ್ಧ ವಿರೋಧಿ ಅನ್ನುವಂತೆ ಬಿಂಬಿಸಿಕೊಂಡು ಬಂದರು ಟ್ರಂಪ್. ಅದಕ್ಕೆ ಅಲ್ವಾ ಕ್ಲೇಮ್ ಮಾಡಿದ್ದು, ನನಗೆ ನೊಬೆಲ್ ಪೀಸ್ ಪ್ರೈಸ್ ಬರಬೇಕು, ನಾನು ಎಷ್ಟು ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ಎಷ್ಟು ಸಂಘರ್ಷಗಳನ್ನು ನಿಲ್ಲಿಸಿದ್ದೀನಿ, ಎಷ್ಟು ಜನರ ಪ್ರಾಣ ಕಾಪಾಡಿದ್ದೀನಿ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬಂದರು.
ಬಹುಶಃ ನೋಬೆಲ್ ಪೀಸ್ ಕಮಿಟಿಯವರು, ನೋಬೆಲ್ ಪ್ರೈಸ್ ಕಮಿಟಿಯವರು ನಿಮ್ಮನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಇರಿ ನೋಬೆಲ್ ಪ್ರೈಸ್ಗೆ, ನೋಬೆಲ್ ಪೀಸ್ ಪ್ರೈಸ್ಗೆ, ನೋಬೆಲ್ ಶಾಂತಿ ಪುರಸ್ಕಾರಕ್ಕೆ ಅಂತ ಹೇಳಿದರೆ ಟ್ರಂಪ್ ಇದನ್ನು ಮಾಡ್ತಾನೇ ಇರಲಿಲ್ವೇನೋ. ಖಚಿತ ಆಗ್ಬಿಡ್ತವ್ರಿಗೆ ಇನ್ನೇನು ಮಾಡಿದ್ರು ನಂಗೆ ನೋಬೆಲ್ ಪೀಸ್ ಪ್ರೈಸ್ ಸಿಗಲ್ಲ, ಆಯ್ತು ಬಿಡಿ ಒಂದು ಯುದ್ಧನೇ ಮಾಡಿದ್ರಾಯ್ತು ಅಂತ. ಡೊನಾಲ್ಡ್ ಟ್ರಂಪ್ ತಮ್ಮನ್ನು ತಾವು ಪೋರ್ಟ್ರೇ ಮಾಡ್ಕೊಂಡಿದ್ದು ಹಾಗೆ. ಬರಾಕ್ ಒಬಾಮಾ ಮತ್ತು ಅವರ ಹಿಂದಿನ ಎಲ್ಲ ಅಮೇರಿಕದ ಅಧ್ಯಕ್ಷರುಗಳು, ಬುಷ್ ಆದಿಯಾಗಿ, ಕ್ಲಿಂಟನ್ ಆದಿಯಾಗಿ ಆಕ್ರಮಣಕಾರಿ ಸ್ವಭಾವ ಹೊಂದಿದ್ರು, ಅನ್ನೆಸೆಸರಿಯಾಗಿ ಯುದ್ಧಗಳನ್ನು ಮಾಡಿದ್ರು, ಅನ್ನೆಸೆಸರಿಯಾಗಿ ನಮ್ಮ ಯುವಕ ಯುವತಿಯರನ್ನು ಸಂಬಂಧ ಇಲ್ಲದ ರಣರಂಗದಲ್ಲಿ ಬಲಿ ಕೊಟ್ಟುಬಿಟ್ರು. ನಾನು ಹಂಗೆ ಮಾಡೋದಿಲ್ಲ ಅಂದ್ಕೊಂಡು ಬಂದವ್ರು ಈ ಮನುಷ್ಯ. ಅವರೇ ಯುದ್ಧ ಮಾಡ್ತಿದ್ದಾರೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ. ಇನ್ನೊಂದು ಪ್ಲ್ಯಾನ್ ಬಿ ಇತ್ತು ಅಮೇರಿಕಕ್ಕೆ, ಅದು ವರ್ಕೌಟ್ ಆಗ ಹಂಗೆ ಕಾಣಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.